ಅಷ್ಟು ರೀಲ್ಸಲ್ಲಿ ಫೇಮಸ್ ಮಾಡಿದಾರಲ್ಲ, ಓವರ್ ಹೈಪ್ ಕೊಟ್ಟಿದ್ದಾರೆ. ಸೊ ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಗೈಸ್. ಇವತ್ತು ಎಲ್ಲಿ ಬಂದಿದ್ದೀನಿ ಗೊತ್ತಾ ಗೈಸ್? ಇಲ್ಲೊಂದು ಫೇಮಸ್ ಫುಡ್ ಟ್ರಕ್ ಇತ್ತು, ಸಿರೀಸ್ ಜೊನ್ನೆ ಬಿರಿಯಾನಿ ಅಂತ. ಸೊ ಅದು ತಿನ್ನಕ್ಕಂತ ಬಂದಿದ್ದೀವಿ. ಹೆವಿ ರಶ್ ಇದ್ದಾರೆ. ನನ್ನ ಜೊತೆ ನೋಡಿ ನಿತಿನ್ ಕರ್ಕೊಂಬಂದಿದ್ದೀನಿ. ಏನೇ ನಿತಿನ್, ಬಾಯ್ ಇಲ್ಲಿ ಕಡೆ, ಇಲ್ಲಿ ಬಾ ಮಾತಾಡ್ಬಾ. ನೀನು ವೆಜ್ಜು, ನಿನ್ನನ್ನು ಕರ್ಕೊಂಬಂದಿದ್ದೀನಿ ತಿನ್ನೋದಕ್ಕೆ. ಹೆಂಗೆ? ನಾನು ತಿನ್ನಲ್ಲ ಅಂತ ಗೊತ್ತಿದ್ರು ಕರ್ಕೊಂಬಂದಿದ್ದೆ ತೋರ್ಸಕ್ಕೆ. ಇಲ್ಲ ಕಣೋ, ವೆಜ್ಜು ಇದೆ, ಮಶ್ರೂಮ್ ಬಿರಿಯಾನಿ ಇದೆ ಅಂತೆ. ಸರಿ ಬಾ, ಹೋಗ್ತಾ ತಗೊಂಬ. ಎಷ್ಟು ಜನ ಇದ್ದಾರೆ ಅಂತ ಗೈಸ್ ನೋಡಿ, ಎಷ್ಟು ಜನ ಇದ್ದಾರೆ ಅಂತ ತೋರಿಸ್ತೀನಿ ಹಂಗೆ ನಿಮಗೆ. ಈ ಕಡೆ ಎಲ್ಲ ಬೇರೆ ಫುಡ್ ಟ್ರಕ್ ಇದೆ. ಅಲ್ಲ, ನನ್ನ ನೈಟಿಗೆ ನೀನು ಮ್ಯಾಚ್ ಆಗ್ತಿಲ್ಲ, ನನ್ನ ಮೇಲೆ ಕೈ ಆಗ್ತಾ ಇದೆಯಾ? ಏನು ಮಾಡೋದು, ಪರವಾಗಿಲ್ಲ ಬಿಡು, ಹಂಗೆ ಹಾಕೋಣ. ಗೈಸ್ ಇಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ ನೋಡಿ ಗೈಸ್. ಎಷ್ಟೊಂದೊಂದು ಜನ ಇದ್ದಾರೆ ನೋಡಿ ಗೈಸ್. ಇಲ್ಲೆಲ್ಲ ಬೇರೆ ಸಿಗ್ನಲ್ಲು. ಇದು ವಿವಿಪುರಂ ನ್ಯಾಷನಲ್ ಕಾಲೇಜ್ ಸಿಗ್ನಲ್ ಇದೆಯಲ್ಲ, ಅಲ್ಲಿ ಬರುತ್ತಿದ್ದು ನೋಡಿ ಎಷ್ಟೊಂದು ಜನ ಇದ್ದಾರೆ ಅಂತ. ಅಲ್ಲಿ ಒಂದು 10 ಹೆವಿ ರಶ್ ಇದ್ದಾರೆ ಗೈಸ್. ಹೋಗಿ ತಗೊಂಬರ್ಬೇಕು. ಇರಿ ಒಂದೇ ಸರಿ ತಗೊಂಬಂದ್ಮೇಲೆ ಸಿಗ್ತೀನಿ ನಿಮಗೆ. ನಿತಿನ್ ಹೋಗಿ ತಗೊಂಬರ ನಂಗೋಸ್ಕರ. ಗೈಸ್ ನೋಡಿ ಗೈಸ್ ಎಷ್ಟೊಂದು ಜನ ಇದ್ದಾರೆ ಅಂತ. ಇರಿ ಗೈಸ್ ಹೋಗಿ ತಗೊಂಬಂದ್ಬಿಡ್ತೀನಿ ಒಂದೇ ಸರಿ. ತಗೊಂಬಂದ್ಬಿಟ್ಟು ನಿಮ್ಗೆ ಸಿಗ್ತೀನಿ. ಗೈಸ್ ಬಿಲ್ ತಗೊಂಡಿದ್ದೀವಿ ಗೈಸ್, ಉಲ್ಟಾ ತೋರಿಸ್ತಿದ್ದೀನಿ. 250 ಮಶ್ರೂಮ್ ರೈಸ್ ಇಲ್ಲ ಅಂತೆ, ಸೊ ಅದಕ್ಕೆ ಅವ್ನಿಗೆ ಬೇರೆ ಕಡೆ ಕೊಡ್ಸೋದು. ಇವಾಗ ಇಲ್ಲಿ ತಗೊಳೋಣ ನೋಡಿ ಹೆಂಗಿದೆ ಅಂತ. ಮಟನ್ ಚಿಕನ್ ಆ ಕಡೆನಾ? ಎಸ್ ಚಿಕನ್ ಈ ಕಡೆ ಅಂತ. ಚಿಕನ್ ಕೊಡಿ, ಇದ್ರಲ್ಲಿ ಕೊಡಿ, ಪಾರ್ಸಲ್ ಅಲ್ಲ. ನೋಡಿ ಗೈಸ್ ಎಷ್ಟೊಂದು ಜನ ಇದೆ. ಚಿಕನ್ ಬಿರಿಯಾನಿ ಒಂದು ಕಬಾಬ್ ಒಂದು. ಕಬಾಬ್ ಅಲ್ಲಿ ಗೈಸ್ ಅಲ್ಲಿ ತಗೊಬೇಕು. ಚಿಕನ್ ಬಿರಿಯಾನಿ ಕೊಡಿ. ಆಲ್ರೆಡಿ ಗೈಸ್ ನಿತಿನ್ ಅಲ್ಲಿ ವೇಟ್ ಮಾಡ್ತಾವನೆ. ಚಿಕನ್ ಬಿರಿಯಾನಿ ಒಂದು ಗೈಸ್. ಬಿರಿಯಾನಿ ತಗೊಂಡಾಯ್ತು, ಇವಾಗ ಕಬಾಬ್ ತಗೊಬೇಕು ಗೈಸ್. ಹಿಡ್ಕೊಂತೀಯ? ಇದು ಕಬಾಬ್ ತಗೊಂಬರ್ತೀನಿ. ಹಿಡ್ಕೊ ಇದು ಕಬಾಬ್ ತಗೊಂಬರ್ತೀನಿ. ಹಿಡ್ಕಲ್ಲ, ಏನೂ ಆಗಲ್ಲ. ಬ್ರೋ ಕಬಾಬ್ ಕೊಡಿ. ಬಿಸಿ ಕಬಾಬ್ ಆಗ್ತಾವ್ರಲ್ಲಿ ನೋಡಿ. ಬಂದರೆ ಅಲ್ಲಿ ಟಿಕೆಟ್ ಫಸ್ಟ್ ತಗೊಂಡು ಬಿಲ್ ಮಾಡಿಸ್ಬಿಟ್ಟು ಮತ್ತೆ ಇಲ್ಲಿ ಅಲ್ಲಿ ಮಟನ್ ಬಿರಿಯಾನಿ ಮತ್ತು ಚಿಕನ್ ಬಿರಿಯಾನಿ ಇರುತ್ತೆ. ಇಲ್ಲಿ ಕಬಾಬ್ ಕೊಡ್ತಾರೆ, ತಗೊಬೋದು. ಪಾಪ ಅಲ್ಲಿ ನಿತಿನ್ ಕೇಳ್ಕೊಟ್ಟು ಬಂದ್ಬಿಟ್ಟಿದ್ದೀನಿ. ಅವ್ನು ಹಿಡ್ಕೊಂಡಿದ್ದಾನೆ. ಯಪ್ಪ ಮಕ್ಕನ್ ಕಬಾಬ್ ಸಿಗೋದು ಸಾಧನೆ ಮಾಡ್ಬಿಟ್ಟೆ. ಏನು ಲೇಟ್ ಆಯ್ತು ಗೊತ್ತಾ? ಅಲ್ಲಿ ನೋಡಲು ಎಷ್ಟೊಂದು ಜನ ಇದ್ದಾರೆ ಅಂತ. ಕಬಾಬ್ ತಗೊಂಬರ ಸಾಧನೆ ಮಾಡ್ಬಿಟ್ಟೆ. ಆ ಕಡೆ ಹೋಗೋಣ ನಮ್ಮ ಗಾಡಿ ಹತ್ರಗೆ. ಪಾಪ ನಿತಿನ್ ಹಿಡ್ಕೊಂಡು ನಾನು ಅವಾಗಿಂದ ಬನ್ನಿಗೆ ಆ ಕಡೆ ಹೋಗ್ಬಿಡ್ತೀನಿ ನಾನು. ಏನ್ ಮಾಡೋಣ ಹೇಳು, ಹೊಡಿಯೋ ಕೋಪ ಬರ್ತಾ ಇದೆ. ಪರವಾಗಿಲ್ಲ ಬಿಡುಗರು, ನಮ್ಗೋಸ್ಕರ. ನೋಡಿ ಎಷ್ಟೊಂದ್ ಜನ ಇದಾರೆ ಅಂತ. ನಂಗೋಸ್ಕರ ಬಂದಿದ್ಯಲ್ಲ, ತಿನ್ನಲ್ಲ ಅಂದ್ರೂ ಅದು ಗ್ರೇಟ್ ಕಣಲೇ. ಬೆಳಗ್ಗೆ 8 ಗಂಟೆಗೆ ಕೆಲ್ಸಕ್ಕೆ ಹೋಗ್ಬೇಕು ನಾನು. ಗೈಸ್ ಕೆಲಸ ಮುಗಿಸ್ಕೊಂಡು ಬಂದವನೇ ಗೈಸ್. ನಾನು ಕರೆದೆ ಬಾರ ಹೋಗಿ ಬರೋಣ, ಈ ಕಡೆ ರೀಲ್ಸ್ ಅಲ್ಲಿ ಫುಲ್ ಫೇಮಸ್ ಆಗಿದೆ ಇದು ಅಂತ ಹೇಳಿದ ತಕ್ಷಣ ಪಾಪ ಬಂದ. ಹೌದಾ? ಪಾಪ ಒಬ್ಬನೇ ಹೋಗಿ ಸಾಯ್ತಾನೆ ಬೋಳಿ ಮಗ ಅಂತ ಬಂದಿದ್ದೀನಿ ಅಷ್ಟೇ ನಾನು. ಆಯ್ತು ಬಿಡಪ್ಪ, ಆ ಕಡೆ ಹೋಗೋಣ ಬಾವಿ ತಿನ್ನಲ್ಲಿ. ಗೈಸ್ ನಮ್ಮ ಹತ್ರ ಇಲ್ಲಿ ಕಬಾಬ್ ನೋಡಿ ಹೆಂಗಿದೆ ಅಂತ. ಇಲ್ಲಿ ನೋಡಿ ಇದೇ ಫೇಮಸ್ ಗೈಸ್. ಇದು ಈ ಜೊನ್ನೆದಲ್ಲಿ ಕೊಡ್ತಾನೆ ಅಂತಾನೆ ಇದು ಫೇಮಸ್ ಆಗಿರೋದು. ನಿತಿನ್ ನೋಡಿ ಪಾಪ ಅವನಿಗೆ ಇಲ್ಲಿ ಮಶ್ರೂಮ್ ಬಿರಿಯಾನಿ ಹಿಡ್ಕಮ್ಮ. ನೀನು ಅದಕ್ಕೂ ನಾನು ವಿಡಿಯೋ ಮಾಡ್ತೀನಿ. ಮಾಡ್ತೀಯಾ? ಇರು, ಇದನ್ನ ಮೇಲೆ ಇಡ್ತೀನಿ. ಇದನ್ನ ಹಿಡ್ಕೊ. ಇದು ಗೈಸ್ ಇವಾಗ ರೀಲ್ಸಲ್ಲಿ ತುಂಬ ಫೇಮಸ್ ಆಗಿರೋ ಜೊನ್ನೆ ಬಿರಿಯಾನಿ ತಿಂತಿದ್ದೀವಿ. ಇಲ್ಲಿ ವಿವಿಪುರಂ ನ್ಯಾಷನಲ್ ಕಾಲೇಜಲ್ಲಿ ಸಿಗ್ನಲ್ ಹತ್ರ ಇರೋ ಜೊನ್ನೆ ಬಿರಿಯಾನಿ ಹತ್ರ, ಕಾರ್ಟ್ ಹತ್ರ.
ನೋಡೋಣ ರೀಲ್ಸಲ್ಲಿ ಮಾತ್ರ ಫೇಮಸ್ ಇಲ್ಲ ನಿಜವಾಗ್ಲೂ ಫೇಮಸ್ ಇದೆಯಾ ಅಂತ. ಫಸ್ಟ್ ಬೈಟ್ ತಿಂತಾ ಇದ್ದಾನೆ. ಶಶಾಂಕ್ ಹೇಗಿದೆ ಟೇಸ್ಟ್? ತಣ್ಣಗಾಗೋಯ್ತೇಳಿ. ಹಾಕ್ಸ್ಕೊಂಡು ಇಷ್ಟೊತ್ತಾಯ್ತು ಹೇಳು, ಇವಾಗ ತಿಂತಾ ಇದ್ಯಾ? ತಿನ್ನು ಆಮೇಲೆ ಸಿಗೋಣ ಮತ್ತೆ ವಿಡಿಯೋಗೆ. ಹೇಳು ಇರೋ ಕಬಾಬ್ ತಿನ್ನು. ಗೈಸ್ ಬಿರಿಯಾನಿ ಚೆನ್ನಾಗಿದೆ. ಅಷ್ಟು ರೀಲ್ಸಲ್ಲಿ ಫೇಮಸ್ ಮಾಡಿದಾರಲ್ಲ, ಓವರ್ ಹೈಪ್ ಕೊಟ್ಟಿದ್ದಾರೆ, ಅಷ್ಟೇನಿಲ್ಲ. ಇವಾಗ ಕಬಾಬ್ ತಿನ್ನೋಣ. ತಿನ್ನು, ನನ್ಗೇನು ಹೇಳ್ತೀಯ ತಿನ್ನೋಣ ಅಂತ? ನಾನು ತಿಂತೀನ? ತಿನ್ನಪ್ಪಿ ನಿನ್ಗಿಲ್ದಿರಲ್ಲ ಬಾಯ್ ಈಗ ಬಾಯ್ ತಿನ್ನೋಂಗಿದ್ರೆ ಹಿಂಗೊಂದು ಪೀಸ್ ಸಿಗ್ತಾ ಇರ್ಲಿಲ್ಲ. ಯೋಚನೆ ಮಾಡು ಗೈಸ್. ಇವಾಗ ಕಬಾಬ್ ಟೇಸ್ಟ್ ಗಾಡಿ ಇಲ್ಲಿ ಬಿಡು ಹೋಗಿ ಗೈಸ್. ಇವಾಗ ಕಬಾಬ್ ಟೇಸ್ಟ್ ಮಾಡೋಣ ಬನ್ನಿ ಗೈಸ್. ಹೇಗಿದ್ಯಪ್ಪ ಕಬಾಬು? ಸಾಫ್ಟಾಗಿ ಚೆನ್ನಾಗೈತೆ, ನೀಟಾಗಿ ಬೆಂದೋಗಿದೆ ಕಬಾಬು. ವೆಯ್ಟ್ ಮಾಡಿದ್ದಕ್ಕೂ ಸಾಕಾಯ್ತು. ಕಬಾಬ್ ಅಂತೂ ಸಖತ್ತಾಗೈತೆ ಸೀರಿಯಸ್ ಆಗಿ. ಆದ್ರೂ ಇಷ್ಟೊಂದು ಜನ ಬಂದಿದ್ದಾರಲ್ಲ. ಅಲ್ಲಿ ನೋಡಿ ಎಷ್ಟೊಂದು ಜನ ಇದ್ದಾರಪ್ಪ. ಗಾಡಿನೇ ಗಾಡಿ ಎಲ್ಲಿದೆ, ನಾವು ಅಂಗಡಿ ಎಲ್ಲಿದೆ ಯೋಚನೆ ಮಾಡು ಗೈಸ್. ಇಲ್ಲಿ ಬಂದ್ರೆ ಪಾರ್ಕಿಂಗ್ ಪ್ರಾಬ್ಲಮ್ ಗೈಸ್, ಅದೊಂದು. ಲೊಕೇಶನ್ ಏನು ಗೊತ್ತಾ, ಕರೆಕ್ಟಾಗಿ ಹೇಳಿದ್ರೆ ನಿಮಗೆ ವಿ ಪುರಮಲ್ಲಿ ಬಂದ್ಬಿಟ್ಟು ನ್ಯಾಷನಲ್ ಕಾಲೇಜು ಸಿಗ್ನಲ್ಲು ಅಲ್ಲೇ ಇರುತ್ತೆ, ಕೆಳಗಡೆ ಫ್ಲೈಓವರ್ ಕೆಳಗಡೆ. ಬಂದು ತಿನ್ನಂಗಿದ್ರೆ ತಿನ್ನಿ, ಚೆನ್ನಾಗಿರುತ್ತೆ. 8:30 ಸ್ಟಾರ್ಟ್ ಆಗಿ 1 ಗಂಟೆವರೆಗೂ ಇರುತ್ತೆ. ಬಿರಿಯಾನಿ ಬಂದ್ಬಿಟ್ಟು ಚಿಕನ್ ಬಿರಿಯಾನಿ 150 ರುಪೀಸು, ಕಬಾಬು 100 ರೂಪಾಯಿ, ಮತ್ತು ಮಟನ್ ಬಿರಿಯಾನಿ 280 ರುಪೀಸ್. ಮಟನ್ ಬಿರಿಯಾನಿ ನಿಮ್ಗೆ ಡೈಲಿ ಸಿಗಲ್ಲ, ವೀಕೆಂಡ್ಸ್ ಮಾತ್ರ. ಚಿಕನ್ ಬಿರಿಯಾನಿ ಸಿಗುತ್ತೆ, ಡೈಲಿ ಸಿಗುತ್ತೆ. ಬಿರಿಯಾನಿ ಪೀಸು ಚೆನ್ನಾಗಿದೆ ಗೈಸ್. ಪಾಪ ನಿಂಗೆ ಮಶ್ರೂಮ್ ಬಿರಿಯಾನಿ ಇಲ್ಲ, ನಂಗೆ ಅದೇ ಬೇಜಾರಾಗಿರೋದು. ಅಲ್ಲಿಂದ ಕರ್ಕೊಂಬಂದಿ, ನಿಂಗೆ ಬೇರೆ ಕೊಡಿಸ್ತೀನಿ. ನಿಂಗೆ ಏನು ಬೇಕು ಹೇಳು? ಕೊಡಿಸ್ತೀಯಾ? ನಾನು ಹೇಳಿ ಕೊಡಿಸ್ಬೇಕೀಗ. ಏನು ಬೇಕು ಹೇಳು? ನಂಗೆ ಈ ರೋಡಲ್ಲಿ ಇರೋದೆಲ್ಲ ಬೇಕು, ಅಂದ್ರೆ ಶಾಪಲ್ಲಿ ಇರೋದೆಲ್ಲ ಕೊಡಿಸ್ತೀಯಾ? ತಿಂತೀಯಾ? ರೋಡಲ್ಲಿ ಇರೋದೆಲ್ಲ ಕೊಡಿಸ್ತೀನಿ. ವೆಜ್ ಎನಿಥಿಂಗ್ ಇಸ್ ಓಕೆ. ವೆಜ್ ಇಲ್ಲ ಅನ್ಸುತ್ತೆ ರೋಡಲ್ಲಿ. ವೆಜ್ ಇಲ್ಲ ಅನ್ಸುತ್ತೆ. ಫುಡ್ ಸ್ಟ್ರೀಟ್ ಗೈಸ್, ಇದು ನೋಡಿದ್ರೆ ಹೆಂಗ ಅನಿಸ್ತಿದೆ ಗೊತ್ತಾ? ಒಳ್ಳೆ ಧೋನಿಯಲ್ಲಿ ಊಟ ಮಾಡ್ದಂಗೆ ಐತಿ ಇದು. ಇದನ್ನೇ ಎತ್ಕೊಂಡೋಗಿ ಬಾವಿದಲ್ಲಿ ಈಜು ಹೊಡೆದ್ಬಿಡೋಣ, ಚೆನ್ನಾಗಿದೆ ಗೈಸ್ ಇದು. ಅದ್ರಲ್ಲಿ ನಿನ್ ಕಾಲು ಇಡಿಸುತ್ತಾ? ನಿನ್ ಕಾಲು ಇಡಿಸುತ್ತಾ ಹೇಳು? ಕಾಲು ಇಡಿಸಿಲ್ಲ ಅಂದ್ರೂ ಪರವಾಗಿಲ್ಲ, ಈಜು ಹೊಡಿಯೋಣ. ಏನಂತ ಹೊಡಿಯೋಕ್ಕಾಗಲ್ಲ ಈಜು ಇದರಲ್ಲಿ, ಹೇಳು ನೀನು. ಗೈಸ್ ಕಬಾಬ್ ನೋಡಿ ಅಲ್ಲಿ ಇಟ್ಬಿಟ್ಟಿದ್ದೀನಿ ಗೈಸ್. ಆದರೂ ಕಬಾಬ್ ಸಖತ್ತಾಗಿದೆ ಗೈಸ್, ಸಾಫ್ಟಾಗಿ. ಹಂಗೆ ಇಟ್ಕೊಂತಿದ್ದ ತಕ್ಷಣ ಹೋಗ್ಬಿಡುತ್ತೆ ಬಾಳ್ಗಡೆ. ಅಲ್ಲ ನೀನು ನನ್ನ ಮಗ, ನಾನು ನಾನ್ ವೆಜ್ ತಿನ್ನಲ್ಲ ಅಂತ ಗೊತ್ತಿರೋ ಕರ್ಕೊಂಬಂದು ನಾನ್ ವೆಜ್ ತಿನ್ನೋರು ಯಾರನ್ನ ನೋಡ್ಬಿಟ್ಟು ನನ್ನ ಮಗ ನಾನ್ ವೆಜ್ ತಿನ್ನಕ್ ಸ್ಟಾರ್ಟ್ ಹೋಗಿದ್ದಾನೆ ಅನ್ಕೊಂಡ್ರೆ ನಾನೇನ್ ಮಾಡ್ಲಿ ಹೇಳು? ನೋಡೋರು ಹೇಳೋರು ಬೇಜಾನ, ಅದ್ರಿಗೆಲ್ಲ ಉತ್ತರ ಕೊಡಬಾರ್ದು. ನಿನ್ ಪಾಟಿಗೆ ನೀನು ನೋಡ್ಕೊಂಡು ಹೋಗ್ತಾ ಇರ್ಬೇಕು, ನಿನ್ ಪಾಟಿಗೆ ನೀನು ಕೆಲಸ ಮಾಡ್ತಾ ಇರ್ಬೇಕು ಅಷ್ಟೇ, ಆಯ್ತಾ? ಇವಾಗ ನೀನ್ ಏನಂತ ನಿಂಗೆ ಗೊತ್ತಾಗಿರುತ್ತೆ, ಅವ್ರಿಗೆ ಗೊತ್ತಾ? ಅವ್ರು ನೋಡ್ತಾರಾ ಹೇಳು? ಇಡ್ಲಿ ಹೊಡೆ ನಾನು ನೀಟಾಗಿ ಬ್ಯಾಟಿಂಗ್ ಮಾಡಿ ನಿತಿನ್ ಇಲ್ಲಿ ತಗೊಂಡು ವೆಜ್ಜು ಅವ್ನು ತಗೊಂಡು ತಿಂದ್ಮೇಲೆ ಒಂದೇ ಸರಿ ರಿವ್ಯೂ ಹೇಳ್ತೀನಿ ನಿಮ್ಗೆ ಹೆಂಗಿತ್ತು ಅಂತ, ಆಯ್ತಾ? ನೋಡಿ ಗೈಸ್, ಇಡ್ಲಿ ತಗೊಂಡವನ ಗೈಸ್. ಅದಕ್ಕೆ ಹೇಳೋದು ಕಣೋ, ನಾನ್ ವೆಜ್ ತಿನ್ನೋ, ವೆರೈಟಿ ಆಫ್ ಫುಡ್ಸ್ ತಿನ್ಬೋದು ಅಂತ. ಹೆಂಗೆ ವೆಜ್ ತಿನ್ರಿ ನೀನು? ನೋಡು ಹಿಂಗೆ ಚಲ್ಕಂತೀಯ ನೋಡಿ. ನಾನೇನು ಉಪವಾಸನ ಅವಾಗ? ಚೆನ್ನಾಯ್ತಾ? ಏನ್ ಚೆನ್ನಾಗೈತೆ? ವೆಜ್ ತಾನೆ ಅದು? ವೆಜ್. ಅದಕ್ಕೆ ನಾನ್ ವೆಜ್ ತಿನ್ನು ಗೈಸ್. ಅಲ್ಲಿ ತಿನ್ನಲ್ಲ, ಅಲ್ಲಿ ಸ್ಟಾರ್ಟಿಂಗು ನನಗೆ ಸ್ವಲ್ಪ ತಣ್ಣಗಾಗೋಯಿತು ಬಿರಿಯಾನಿ, ಆಯಿತಾ? ಸ್ಟಾರ್ಟಿಂಗ್ ಸ್ವಲ್ಪ ಟೇಸ್ಟು ಸ್ವಲ್ಪ ಚೆನ್ನಾಗಿತ್ತು. ಅಷ್ಟು ಐಪ್ ಕೊಟ್ಟಿದ್ರಲ್ಲ ರೀಲ್ಸಲ್ಲೆಲ್ಲ ನೋಡ್ಕೊಂಬಡಿ. ಸೀರೀಸ್ ಜೊನ್ನೆ ಕಾರ್ಟ್ ಅಂತ ಇರುತ್ತೆ, ಇಲ್ಲೇ ವಿ ಪುರಂ ನ್ಯಾಷನಲ್ ಕಾಲೇಜ್ ಸಿಗ್ನಲಲ್ಲೇ ಇರೋದು. ಅಷ್ಟು ಏನಿರಲಿಲ್ಲ, ಮೋಸ್ಟ್ಲಿ ಬಿಸಿದಲ್ಲಿ ತಿಂದರೆ ಚೆನ್ನಾಗಿರುತ್ತೆ ಅನಿಸುತ್ತೆ. ಮತ್ತು ಕಬಾಬ್ ಚೆನ್ನಾಗಿತ್ತು. ಕಬಾಬ್ ಒಂದು ಇಷ್ಟ ಆಯಿತು ಸೀರಿಯಸ್ಲಿ, ಕಬಾಬ್ ಮಾತ್ರ ಸಕಲಾಗಿತ್ತು, ಆಯಿತಾ? ನೋಡಿ ಯಾರಿಗಾದ್ರೂ ಇಷ್ಟ ಇದೆ ಬಂದು ತಿನ್ನಿ. ಇಲ್ಲಿ 8:30 1 ಗಂಟೆವರೆಗೂ ಇರ್ತಾರೆ ಇಲ್ಲಿ. ಬಿರಿಯಾನಿ ಹೇಳಿದ್ನಲ್ಲ, ಬಿರಿಯಾನಿ 150, ಬಿರಿಯಾನಿ ರೈಸ್ 100 ರುಪೀಸು, ಬಿರಿಯಾನಿ ಕಬಾಬ್ 100 ರೂಪಾಯಿ, ಮತ್ತು
ಮಟನ್ ಬಿರಿಯಾನಿ ಬಂದ್ಬಿಟ್ಟು 280 rupees ಅಷ್ಟೇ. ಇವಾಗ ಇವ್ನು ಹೇಳ್ತಾನೆ ಹೆಂಗಿತ್ತು ರಿವ್ಯೂ ಅಂತ. ವೆಜ್ ರಿವ್ಯೂ ಹೇಳು ಮಮ್, ಎಷ್ಟಿತ್ತು, ಹೆಂಗಿತ್ತು ಅಂತ, ಹೆಂಗೈತಂತ. ಹ್ಞೂ ಚೆನ್ನಾಗಿದೆ, ನಿಜ ಹೇಳು. ನಿಜ. ಬಿಸಿ ಬಿಸಿ ತಿಂದು ಪರವಾಗಿಲ್ಲ, ಹಂಗೆ ಬಿಸಿ ಇದೆ. ಒಂದೇ ಸರಿ ಬಾಯಿಗೆ ಹಾಕೊಬೇಕು ಇವೆಲ್ಲ. ₹1,00,000 ಕೊಡೋದು ತಿಂತೀನಿ ಒಂದೇ ಸತಿ. ₹1,00,000 ಕೊಟ್ಟರೆ ತಿಂದ್ಬಿಡ್ತೀಯ. ಎಷ್ಟು ಬಿಸಿ ಕೊಟ್ರೆ ಅಷ್ಟು ತಿಂತೀಯ ನೀನು? ಇಲ್ಲ, ಈ ಬಿಸಿ ಎಷ್ಟು ಬಿಸಿ? ಈ ಬಿಸಿ ನೀನೇನು ಎಲ್ಲರೂ ತಿಂತಾರೆ. ಎಲ್ಲಿ ನೀನು ಎಷ್ಟು ಬಿಸಿ ಐತೆ? ತುಂಬಾ ಬಿಸಿನೇ ಇಲ್ಲ ಅಲ್ಲಿ. ನೀನು ಸುಳ್ಳು ಹೇಳ್ತೀಯ ನೀನು. ಸರಿನಪ್ಪ. ಪಾಪ ಗೈಸ್ ನಂಗೋಸ್ಕರ ಬಂದವನೆ, ಕೆಲಸ ಬಿಟ್ಟು ಕೆಲಸ ಮಾಡ್ಕೊಂಡ್ ಬಂದವನೆ. 6 ಗಂಟೆಗೆ ಹೇಳಿದೆ ಬಾರೋ ಹೋಗೋಣ ಅಂತ ಬಂದವನೆ ಗೈಸ್. ನೋಡ್ರಿ ಈ ಮುಗ್ದಲ್ ಕಡೆ ಗೈಸ್. ನಿತಿನ್ ಕೈಲಿ ಏನಾದ್ರು ಚಾಲೆಂಜ್ ವಿಡಿಯೋ ಮಾಡಿಸ್ಬೇಕಾದ್ರೆ ಕಮೆಂಟ್ ಮಾಡಿ ಹೇಳಿ ಗೈಸ್. ಅವ್ನ ಕೈಲಿ ಒಂದು ಚಾಲೆಂಜ್ ವಿಡಿಯೋ ಮಾಡಿಸ್ತೀನಿ. ಮಾಡ್ತೀಯಾ? ಮಾಡಿದಲ್ಲ ಒಂದು ವಿಡಿಯೋ, ಚಾಲೆಂಜ್ ವಿಡಿಯೋ ಯಾವ್ದು ಹೇಳು? ನೆನ್ಪಾಯ್ತಾ? ಕಾಲೇಜಲ್ಲಿ ಒಂದು ಚಾಲೆಂಜ್ ಕೊಟ್ಟಿದ್ದಾನೆ. ಏನು ಹೇಳು? ಯಾವ್ದೋ ಹುಡುಗಿ ಹೋಗಿ ಫೋಟೋ ತಗೊಂಡು ಗೈಸ್ ಮಾಡಿದ್ದಾನೆ ಗೈಸ್ ಅವ್ನು ಚಾಲೆಂಜ್ ವಿಡಿಯೋ ಒಂದು. ಅದಕ್ಕೆ ಆ ಥರ ಚಾಲೆಂಜ್ ವಿಡಿಯೋಸ್ ಬೇಕಾದ್ರೆ ಹೇಳಿ ನೀವು, ಅವ್ನ ಕೈಲಿ ಮಾಡ್ಸೋಣ ಆಯ್ತಾ? ಇನ್ನು ನಮ್ಮ ಬ್ಯಾಚಲ್ಲಿ ತುಂಬಾ ಜನ ಇದಾರಪ್ಪ. ಯಂಗ್ಸ್ಟರ್ ಮದನ್ ಇದ್ದಾನೆ, ಲವರ್ ಬಾಯ್ ಮದನ್. ನೀನ್ ಕೂಡ ಹೆಣ್ಸಮ್ ಯಾಕಣ? ನಿನ್ಗೆ ಯಾರು, ನಿಂಗೆ ಎಲ್ಲ ಹುಡುಗಿರು ಬೀಳ್ತಾರೆ. ಮೇಂಟೈನ್ ಮಾಡೋಕ್ಕಾಗಲ್ಲ, ಹೋಗಲಿ. ಸರಿ ಗೈಸ್, ಅವ್ನು ತಿನ್ಲಿ ಪಾಪ, ಅವ್ನ ಯಾಕೆ ಡಿಸ್ಟರ್ಬ್ ಮಾಡೋದು? ತಿನ್ನಪ್ಪ, ನೀಟಾಗಿ. ಆಯ್ತಪ್ಪ ಗೈಸ್ ನಾವು ಚೆನ್ನಾಗಿ ತಿನ್ಕೊಂಡು ಓಡ್ತಾ ಇದ್ದೀವಿ. ನಿತಿನ್ನು ತಿಂದಾಯ್ತು. ಓಕೆ ಗೈಸ್, ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ವೇಟ್ ಮಾಡ್ತೀನಿ. ಓಕೆ ಬಾಯ್.